ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತರಾಜನ್ ಮಾತಾಡ್ತಿರೋದು. ಸ್ನೇಹಿತರೆ, ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಏನಪ್ಪ ಶ್ವೇತ ಕರ್ಬೇವಿನ ಸೊಪ್ಪನ್ನು ತೋರಿಸ್ತಾ ಇದ್ದಾಳೆ ಅಂತ. ಹೌದು ಸ್ನೇಹಿತರೆ, ಕೆಲವೊಂದು ಟೈಮ್ಗಳಲ್ಲಿ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಸಣ್ಣ ಪುಟ್ಟ ವಸ್ತುಗಳಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಮತ್ತು ನಮ್ಮ ದೇಹದಲ್ಲಿರೋವಂಥ ನೆಗೆಟಿವಿಟಿನ ನಾವು ತೆಗ್ದಾಕೋದಕ್ಕೋಸ್ಕರ ನಮ್ಮ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳನ್ನೇ ನಮಗೆ ಮಾಂತ್ರಿಕ ಶಕ್ತಿನ ನೀಡುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿರ್ಬೋದು ರಾಹುಕೇತುಗಳ ಕಾಟದಿಂದ ಬರೋಂಥ ಸಮಸ್ಯೆಗಳಿರ್ಬೋದು, ಶನಿ ಕಾಟಗಳಿರ್ಬೋದು, ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಕಣ್ಣು ದೃಷ್ಟಿ ಇರ್ಬೋದು, ದೈಹಿಕ ಬಾಧೆ ಇರ್ಬೋದು, ಮಾನಸಿಕ ಬಾಧೆಗಳಿರ್ಬೋದು, ಅಂಥದ್ದೆಲ್ಲ ನಿವಾರಣೆ ಆಗೋದಕ್ಕೆ ಇದೊಂದು ಕರ್ಬೇವಿನ ಸೊಪ್ಪು ತುಂಬ ಸಹಾಯ ಮಾಡುತ್ತೆ. ಏನಂದರೆ ಸರ್ವೇ ಸಾಮಾನ್ಯವಾಗಿ ನೀವು ಕರ್ಬೇವಿನ ಸೊಪ್ಪನ್ನ ಮನೆಯಲ್ಲಿ ಉಪಯೋಗಿಸ್ತೀರಾ. ಪ್ರತಿದಿನ ಅಡುಗೆ ಮಾಡೋದಕ್ಕೆ ತಂದೇ ತರ್ತೀರಾ. ಆ ತಂದಂಥ ಕರ್ಬೇವಿನ ಸೊಪ್ಪನ್ನ ನೀವು ಎಲ್ಲ ಉಪಯೋಗಿಸಿದ ನಂತರ ನೋಡಿ, ಕಡ್ಡಿಗಳೆಲ್ಲ ಉಳಿಯುತ್ತಲ್ಲ, ಈ ಥರದ ಕಡ್ಡಿಗಳನ್ನ ಖಂಡಿತವಾಗ್ಲೂ ಹಾಗೆ ಬಿಸಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ಈ ಥರ ದಪ್ಪ ದಪ್ಪ ಕಡ್ಡಿಗಳಿದ್ದಾಗ ನೋಡಿ, ಈ ರೀತಿ ಇದ್ದಾಗ ಆ ಕಡ್ಡಿಗಳನ್ನ ನಾವು ಯಾವುದಕ್ಕೆ ಉಪಯೋಗಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತ ಅಂದರೆ ನೋಡಿ, ಕಡ್ಡಿಗಳೆಲ್ಲ ಚೆನ್ನಾಗಿ ಒಣಗಿದ ನಂತರ ನೀವು ನಿಮ್ಮ ತಲೆಯ ನೆತ್ತಿಯಿಂದ ಹಿಡಿದು ಪಾದದವರೆಗೂ ನೀವು ಆ ಒಣಗಿರೋಂಥ ಕಡ್ಡಿಗಳಿಂದ ನಿಮಗೆ ನೀವು ದೃಷ್ಟಿನ ತಕ್ಕೊಳ್ಳೋದ್ರಿಂದ, ಅಂದರೆ ನಿವಾಳಿಸಿಕೊಳ್ಳೋದ್ರಿಂದ, ಆ ಕಡೆ ಈ ಕಡೆ ಎಡಗಡೆ ಸೈಡಿಂದ ಬಲಗಡೆ ಸೈಡಿಂದ ಎಡಗಡೆಗೆ ನೀವು ಒಂದು 3 ಸಾರಿ ನೀವು ಆ ಕರಿಬೇವಿನ ಕಡ್ಡಿ, ಅಂದರೆ ಒಣಗಿರೋಂಥ ಕಡ್ಡಿಗಳಿಂದ ನಿಮ್ಮ ಮನೆಗೆ ಮತ್ತು ನಿಮಗೆ ನೀವು ದೃಷ್ಟಿನ ತೆಗೆದಿದ ನಂತರ ಅದನ್ನು ನೀವು ಒಂದು ಪಾಟ್, ಅಂದರೆ ಮಣ್ಣಿನ ಪಾಟ್ ಇರುತ್ತಲ್ಲ, ಅದ್ರ ಒಳಗಡೆ ನೀವು ಸುಟ್ಟಿ ಹಾಕೋದ್ರಿಂದ, ಅದನ್ನು ನೀವು ಸುಟ್ಟಿ ಆ ಬೂದಿನ ನೀವು ಹರಿಯೋ ನೀರಿಗೆ ಬಿಡೋದ್ರಿಂದ ನಮ್ಮ ದೇಹದಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳಿರ್ಬೋದು, ನೆಗೆಟಿವಿಟಿ ಇರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನೀವು ಒಮ್ಮೆ ಪ್ರಯೋಗ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಯಾಕಂದರೆ ದೈಹಿಕ ಬಾಧೆಗಳು ಕೆಲವೊಂದು ಆರೋಗ್ಯವಾಗೇ ಇರ್ತೀವಿ, ಆದ್ರೂ ನಮಗೆ ಗೊತ್ತಿಲ್ಲದಿದ್ದಂಗೆ ಎಲ್ಲಿಂದನೋ ಕೆಲಸದಿಂದ ಬಂದಿದ ತಕ್ಷಣ ಸುಸ್ತಾಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಇವತ್ತು ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗ್ತಾ ಇರಲ್ಲ. ಊಟ ಮಾಡಬೇಕು ಅನಿಸುತ್ತೆ, ಅಡುಗೆ ಮಾಡಿರ್ತೀವಿ, ಊಟ ಮಾಡೋಕ್ಕಾಗಲ್ಲ. ಮಕ್ಕಳ ಜೊತೆ ಖುಷಿಯಾಗಿರೋಕ್ಕಾಗಲ್ಲ, ಗಂಡಂದ್ರ ಜೊತೆ ಖುಷಿಯಾಗಿರೋಕ್ಕಾಗೋದಿಲ್ಲ, ಮತ್ತು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರೋಕ್ಕಾಗಲ್ಲ. ಯಾವಾಗ ಯಾರು ನಮ್ಮ ಜೀವನದ ಜೊತೆ ಅಥವಾ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಮಾನಸಿಕವಾಗಿ ಕುಗ್ಗೋಗ್ತಾ ಇರ್ತೀವಿ. ಅಂಥ ಟೈಮ್ಗಳಲ್ಲಿ ನಮಗೆ ನಾವು ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗಂತೂ ಇದು ಎಸ್ಪೆಷಲಿ ತುಂಬಾ ಸಹಾಯ ಮಾಡುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲ ರೀತಿ ಪ್ರೀತಿ ವಿಶ್ವಾಸನ ಎಲ್ಲ ಕಡೆಯಿಂದನೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಹೆಣ್ಮಕ್ಳುಗಳು ಮಾನಸಿಕ ಸಮಸ್ಯೆನ ಒದ್ದಾಡ್ತಾ ಇರ್ತಾರೆ. ಅದು ಫ್ಯಾಮಿಲಿ ಇರ್ಬೋದು, ಅಕ್ಕಪಕ್ಕದವರ ಸಮಸ್ಯೆಗಳಿರ್ಬೋದು, ಅಥವಾ ನಾವು ಕೆಲಸ ಮಾಡೋವಂಥ ಜಾಗದಲ್ಲಿ ಕಿರಿಕಿರಿ ಇರ್ಬೋದು, ಅಥವಾ ನಮ್ಮ ನೆಂಟರಿಷ್ಟ್ರ ಕಡೆಯಿಂದನೇ ನಮಗೆ ಮಾನಸಿಕ ಹಿಂಸೆಗಳಾಗಿರ್ಬೋದು, ದೈಹಿಕ ಹಿಂಸೆಗಳಾಗ್ತಾ ಇರುತ್ತೆ. ಅಂಥ ಟೈಮ್ಗಳಲ್ಲಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು. ನಮ್ಮ ಮೈಂಡ್ ಸೆಟ್ ಏನಾದ್ರೂ, ಈಗ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಆವಾಗ ಮುಟ್ಟಿನ ಹಿಂದೆ ಮುಂದೆ ಹೋಗೋವಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಮಂತ್ಲಿ ಕರೆಕ್ಟ್ ಆಗ್ತಾರೆ, ಕೆಲವೊಬ್ಬರು ಮಂತ್ಲಿ ಆಗೋದಿಲ್ಲ. ಅಂಥ ಟೈಮ್ಗಳಲ್ಲಿ ಪೀರಿಯಡ್ಸ್
ಟೈಮಿಂಗ್ಸ್ ಚೇಂಜ್ ಆದಂಥ ಸಮಯದಲ್ಲಿ ನಮಗೆ ಮಾನಸಿಕ ಒತ್ತಡ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಮಗೆ ಎಲ್ಲ ಇದ್ದು ಇನ್ನೇನೋ ಬೇಕು ಅನ್ನಿಸ್ತಿರುತ್ತೆ. ಅದು ದೈಹಿಕ ಸುಖ ಅಲ್ಲ, ಮಾನಸಿಕ ಸುಖ ಅಲ್ಲ. ಅದು ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಹಾರ್ಮೋನ್ಸ್‌ಗಳಲ್ಲಾಗುವಂಥ ವ್ಯತ್ಯಾಸಗಳಿರ್ಬೋದು, ಆ ಒದ್ದಾಟ, ಆ ಮನಸ್ಥಿತಿಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕರಿಬೇವಿನ ಕಡ್ಡಿಗಳು ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಈ ಕರಿಬೇವಿನ ಕಡ್ಡಿಗಳು ಒಣಗಿದ ನಂತರ ನಿಮಗೆ ನೀವು ದೃಷ್ಟಿ ತಗೊಂಡಿದ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಸುರಿದು ಅದ್ರ ಜೊತೆಗೆ ಒಂದೆರಡು ಮೆಣಸು ಮತ್ತು ಒಂದಿಷ್ಟು ತುಪ್ಪ, ಒಣಮೆಣಸು ಮತ್ತು ಒಣಮೆಣಸಿನಕಾಯಿ ಮತ್ತು ಕಪ್ಪು ಮೆಣಸನ್ನು ಹಾಕಿ, ಬಿಳಿ ಸಾಸಿವೆನ ಹಾಕಿ ನೀವು ಸುಟ್ಟು ಅದನ್ನು ನೀವು ಮನೆಯಿಂದ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ನೀವು ಸುಡೋದ್ರಿಂದ ಅದನ್ನು ನೀವು ತಗೊಂಡೋಗಿ ಹರಿಯೋ ನೀರಲ್ಲಿ ನೀವು ಬಿಡೋದ್ರಿಂದ ಖಂಡಿತವಾಗ್ಲೂ ಋಣಾತ್ಮಕ ಬಾಧೆಗಳಿದ್ದರೆ, ನಕಾರಾತ್ಮಕ ಶಕ್ತಿಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಒಮ್ಮೆ ಪ್ರಯೋಗ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ಒಂದು ತಿಂಗ್ಳಿಗೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಖಂಡಿತವಾಗ್ಲೂ ಮಾಡ್ಕೊತೀನಿ. ಯಾಕಂದರೆ ನಮಗೆ ಏನೋ ಒಂದು ಯಾರೋ ಒಬ್ಬರು ಹೇಳಿದ್ದು ನಮಗೆ ಒಂದು ಒಳ್ಳೆಯ ರೀತಿ ಮೋಟಿವೇಶನ್ ಮಾಡಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದಾಗ ನಾವು ಅದನ್ನು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ನೋಡಿ. ಎಲ್ಲದಕ್ಕೂ ಡಾಕ್ಟ್ರ್ ಅಂತ ಹಾಸ್ಪಿಟ್ಲು ಅಂತಲೇ ಹೋಗೋಕ್ಕಾಗಲ್ಲ. ಕೆಲವೊಂದುಗಳು ಚಿಕ್ಕ ಪುಟ್ಟ ವಸ್ತುಗಳಿಂದಲೂ ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು ಸಣ್ಣ ಪುಟ್ಟ ವಸ್ತುಗಳಿಂದಲೂ ಪರಿಹಾರ ಆಗುತ್ತೆ ಅಂದಾಗ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಆಗಿದೆ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲ ಬಾರಿಗೆ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.